ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ಕನ್ನಡ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೆಯ ವಚನಗಳಲ್ಲಿ ಎರಡನೆಯ ವಚನ ಉರಿಲಿಂಗ ಪೆದ್ದಿಯವರ ವಚನಗಳ ಚರ್ಚೆಯನ್ನು ಮಾಡೋಣ. ಮೊದಲಿಗೆ ರಚನೆಕಾರರ ಸಾಹಿತ್ಯಿಕ ಮತ್ತು ವೈಯಕ್ತಿಕ ವಿಚಾರಗಳನ್ನು ನೋಡೋದಾದರೆ, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಎಂಬ ಅಂಕಿತದಲ್ಲಿ ಉರಿಲಿಂಗ ಪೆದ್ದಿಯವರ 366 ವಚನಗಳು ಇದುವರೆಗೆ ನಮಗೆ ದೊರೆತಿರ್ತಕ್ಕಂಥದ್ದು ಮಾಹಿತಿ ಇದೆ. ಈತ ಗೋದಾವರಿ ತೀರದ ಹಳ್ಳಿಯೊಂದರಲ್ಲಿ ವಾಸವಾಗಿದ್ದರು ಅನ್ನುವಂಥದ್ದು. ತಂದೆ ತಾಯಿಗಳು ಇವನಿಗೆ ಪೆದ್ದಣ್ಣ ಅನ್ನುವಂಥ ಹೆಸರನ್ನು ಇಟ್ಟಿರ್ತಾರೆ. ಕಳ್ತನ ಮಾಡಿಕೊಂಡು ಜೀವಿಸ್ತಾ ಇದ್ದಂಥ ಈತ ಒಮ್ಮೆ ಉರಿಲಿಂಗ ದೇವರ ಮನೆಗೆ ಕಳ್ತನಕ್ಕೆ ಹೋಗ್ತಾರೆ. ಆಗ ಉರಿಲಿಂಗ ದೇವರು ನಂದವಾಡ ಗ್ರಾಮದ ಸೂರಯ್ಯನಿಗೆ ದೀಕ್ಷೆಯನ್ನು ನೀಡ್ತಾ ಇರ್ತಾರೆ. ಅಂದರೆ ಇವರು ಕಳ್ತನಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ನಡೆದಂಥ ಒಂದು ಸನ್ನಿವೇಶ. ಇದನ್ನು ಕಂಡಂತಹ ಇವರ ಮನಸ್ಸು ಪರಿವರ್ತನೆ ಆಗುತ್ತೆ. ಪೆದ್ದಣ್ಣ ಏನು ಮಾಡ್ತಾನೆ, ಈ ಒಂದು ಮನಸ್ಸು ಪರಿವರ್ತನೆ ಆದ ನಂತರ ಪ್ರತಿದಿನವೂ ಕೂಡ ಆ ಉರಿಲಿಂಗ ಪೆದ್ದಿಗಳ ಮಠಕ್ಕೆ ಒಂದು ಹೊರೆ ಸೌದೆಯನ್ನು ತಂದು ಹಾಕ್ತಾ, ಅಂದರೆ ದೇವರ ಸೇವೆ ಅಂತ ಹೇಳಿ ಅವರು ಮಾಡ್ತಾ ಇರ್ತಾರೆ. ಕೊನೆಗೊಂದು ದಿನ ಗುರುವನ್ನು ಕಾಡಿಬೇಡಿ, ನನಗೂ ಕೂಡ ದೀಕ್ಷೆಯನ್ನು ಕೊಡಿ ಅಂತ ಹೇಳಿ ದೀಕ್ಷೆಯನ್ನು ಪಡ್ಕೊಳ್ತಾರೆ. ಉರಿಲಿಂಗ ಪೆದ್ದಿ ಅನ್ನುವಂಥ ಹೆಸರನ್ನು ಧರಿಸಿ ಗುರುವಿಗೆ ತಕ್ಕ ಶಿಷ್ಯನಾಗಿ ಆತ ಮಾರ್ಪಾಟನ್ನು ಹೊಂದುತ್ತಾರೆ. ಗುರುವಿನ ನಂತರ ಸಕಲ ಶಾಸ್ತ್ರ ಪಾರಂಗತರಾಗಿ ತಾವೇ ಆ ಒಂದು ಪೀಠಕ್ಕೆ ಒಡೆಯನಾದಂತಹ ಒಂದು ಮಹಾನುಭವಿ ಈತ ಅನ್ನುವಂಥದ್ದನ್ನು ನಮ್ಮ ಸಾಹಿತ್ಯಿಕ ಚರ್ಚೆಗಳಲ್ಲಿ ನೋಡಬಹುದಾಗಿದೆ. ಚಿಂತೆ ಇಲ್ಲದ ಅತಿಶ್ರೇಷ್ಠವಾದಂತಹ ಮನಸ್ಥಿತಿಯನ್ನು ಶಿವಧ್ಯಾನದಿಂದ ಸಾಧಿಸಬಹುದು ಅನ್ನುವಂಥದ್ದನ್ನು ಮಂಗಳಕರವಾದ ಅಂಗದ ಸಾಂಗತ್ಯವುಳ್ಳವನೆಂದು ಬೇರೆಯವರ ಬಗ್ಗೆ ಚಿಂತಿಸನೆಂಬುದನ್ನು ಕೂಡ ಗುರುವಿನ ನಡತೆಯು ಘನವುಳ್ಳದ್ದಾಗಿದೆ ಆಗಿರಬೇಕು ಅನ್ನುವುದನ್ನು ಕೂಡ ಇವರ ವಚನಗಳಲ್ಲಿ ನಾವು ಕಾಣಬಹುದು. ತನ್ನ ವಿಚಾರಗಳನ್ನು ಮಂಡಿಸುವಾಗ ಬಳಸುವಂಥ ಹೋಲಿಕೆಗಳಿದಾವಲ್ಲ, ಇವರ ಒಂದು ವಚನಗಳಲ್ಲಿ ಕಂಡುಬರುವಂಥ ಔಚಿತ್ಯಗಳಿದಾವಲ್ಲ, ಅದು ವಚನ ಬಂಧುಗಳಲ್ಲಿ ಹಿಡಿತವಿಡುವ ಕುಶಲತೆ, ಕಲೆಗಾರಿಕೆ ಮುಂತಾದವುಗಳಿಂದಾಗಿ ಇವರ ವಚನ ಅತ್ಯಂತ ಗಮನವನ್ನು ಸೆಳೆಯುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಇದಿಷ್ಟು ಅವರ ಸಾಹಿತ್ಯಿಕ ಮತ್ತು ವೈಯಕ್ತಿಕ ವಚನಗಳನ್ನು ನಾನು ಒಂದು ಸಾರಿ ಓದ್ಬಿಡ್ತೀನಿ. ನಿಮಗೆ ಒಟ್ಟು 3 ವಚನಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ. ಪುಷ್ಪವಿಲ್ಲದೆ ಪರಿಮಳವನ್ ಅರಿಯಬಹುದೇ ಅಯ್ಯ, ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು. ಮಹಾಘನ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಪರುಷದ ಗ್ರಹದೊಳಗಿದ್ದು ತಿರಿವನೆ ಮನೆ ಮನೆಯ, ತೊರೆಯೊಳಗಿದ್ದವನು ತೃಷೆಯಾಗಲ್ ಅರಸುವನೆ ಕೆರೆಯುದಕವ. ಮಂಗಳಲಿಂಗ ಅಂಗದ ಮೇಲೆ ಇದ್ದು ಅನ್ಯಲಿಂಗಗಳ ನೆನೆವನೆ ನಿಮ್ಮ ಭಕ್ತನು, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಲಘು ಗುರುವಪ್ಪನೆ, ಗುರು ಲಘುವಪ್ಪನೆ, ಆಗದಾಗದು. ಗುರು ಗುರುವೇ, ಲಘು ಲಘುವೆ. ಶ್ರೀಗುರು ಲಘುವರ್ತನದಲ್ಲಿ ವರ್ತಿಸದಡೆ ಆಗದು ಆಚಾರ. ಶ್ರೀಗುರು ಲಿಂಗ ಜಂಗಮ ಪ್ರಸಾದವನ್ನು ತಾನೇ ಲಘು ಮಾಡಿ ಲಘುವಾದನಯ್ಯ, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಸೊ ಈ 3 ವಚನಗಳನ್ನು ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಸೂರ್ಯನಿಲ್ಲದೆ ಹಗಲುಂಟೆ, ಸೂರ್ಯನ ಒಂದು ಮಹತ್ವವನ್ನು, ಜೊತೆಗೆ ಬೇರೆಯವರನ್ನು ನೋಡಿ, ಪರುಷದ ಗ್ರಹದೊಳಗಿದ್ದು ಅಂದರೆ ಕೈಯಲ್ಲಿ ಎಲ್ಲವನ್ನ ಇಟ್ಕೊಂಡು ಮನೆ ಮನೆ ತಿರಿಯೋ ಅಂಥದ್ದು, ಅಂದರೆ ನಮ್ಮ ಸಾಮರ್ಥ್ಯವನ್ನು ನಾವು ಅರಿದೆಲೆ ಹೇಗೆಲ್ಲ ಒದ್ದಾಡ್ತೀವಿ ಅನ್ನುವಂಥದ್ದು. ಜೊತೆಗೆ ಲಘು ಲಘುವಾಗಿರಬೇಕು, ಗುರು ಗುರುವಾಗಿರಬೇಕು ಅನ್ನುವಂಥ ವಿಚಾರಗಳನ್ನು ಈ ಒಂದು 3 ವಚನಗಳಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಮೊದಲಿಗೆ ನಾವು ಆ ವಚನಗಳ ತಾತ್ಪರ್ಯವನ್ನು ನೋಡೋ ಪ್ರಯತ್ನವನ್ನು ಮಾಡೋಣ. ನೋಡಿ, ಉರಿಲಿಂಗ ಪೆದ್ದಿಯವರು ತಮ್ಮ ವಚನಗಳಲ್ಲಿ ಮಂಗಳದ ಲಿಂಗದ ಮಹತ್ವವನ್ನು, ವಿಚಾರವನ್ನು ಹೇಗೆ ವಿವರಿಸ್ತಾ ಇದ್ದಾರೆ ಅನ್ನೋದನ್ನು ಮೊದಲಿನ ವಚನಗಳಲ್ಲಿ ನಾವು ನೋಡಬಹುದು. ಬೇಡಿದ್ದನ್ನು ನೀಡುವಂತಹ, ಮನದಾಸೆಯನ್ನು ಈಡೇರಿಸುವಂತಹ ಮಣಿಯನ್ನು ಮನೆಯಲ್ಲಿಟ್ಟುಕೊಂಡು ಬೇರೆ ಮನೆಗೆ ಭಿಕ್ಷೆ ಬೇಡಲು ಹೋಗುವುದು, ನದಿಯಲ್ಲಿದ್ದವನು ಬಾಯಾರಿಕೆಯಾದಾಗ ಕೆರೆಯ ನೀರನ್ನು ಹುಡುಕುವುದು,
ಹಾಗೆಯೇ ಮಂಗಳಕರವಾದ ಲಿಂಗವನ್ನು ಧರಿಸಿದವನು ಬೇರೆ ಲಿಂಗಗಳನ್ನು ನೆನೆಯುವುದು ಏಕೆಂದರೆ ಅದು ಸಾಧ್ಯ ಇಲ್ಲ ಅಂತ. ಏಕೆಂದರೆ ಮಂಗಳಲಿಂಗ ಅತ್ಯಂತ ಪವಿತ್ರವಾದದ್ದು, ಹಾಗಾಗಿ ಬೇರೆ ಲಿಂಗದ ಅವಶ್ಯಕತೆ ಇರೋದಿಲ್ಲ ಅನ್ನೋದನ್ನು ಉದಾಹರಣೆ ಸಮೇತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಪರುಷಮಣಿ ಅಂದರೆ ನಮಗೆ ಏನು ಬೇಕೋ ಅದನ್ನು ನೀಡುವಂಥದ್ದು, ನಮ್ಮ ಕೈಲೇ ಇಟ್ಕೊಂಡು ನಾವ್ಯಾಕೆ ಇನ್ನೊಬ್ಬರ ಮನೆಗೆ ಭಿಕ್ಷೆ ಬೇಡಕ್ಕೆ ಹೋಗ್ತೀವಿ, ಸಾಧ್ಯನಾ? ಇಲ್ಲ ಅಲ್ವಾ? ಹಾಗೆ ಜೊತೆಗೆ ನದಿಯಲ್ಲಿ ಇದ್ಕೊಂಡು ನನಗೆ ಬಾಯಾರಿಕೆ ಆಗ್ತಾ ಇದೆ, ನಾನು ನೀರು ಕುಡಿಬೇಕು ಅಂದರೆ ಅದು ಮುಟ್ಟಾಳ್ತನ ಆಗುತ್ತೆ. ಹಾಗಾಗಿ ನೀರಿನಲ್ಲಿ ಇದ್ದವನು ಅಲ್ಲಿರುವ ನೀರನ್ನೇ ಕುಡಿಯೋ ಪ್ರಯತ್ನ ಮಾಡ್ತಾನೆ ಹೊರತು ನೀರಡಿಕೆ ಆಗಿದೆ ಅಂತ ದಡಕ್ಕೆ ಬಂದು ಇನ್ಯಾವುದೋ ನೀರು ಕುಡಿಯೋದಿಲ್ಲ, ಅದು ಸಾಧ್ಯ ಇಲ್ಲ. ಹಾಗೆಯೇ ಅವನ ಮಂಗಳಕರವಾದ ಲಿಂಗವನ್ನು ಧರಿಸಿದ ಮೇಲೆ ಬೇರೆ ಲಿಂಗದ ಅವಶ್ಯಕತೆ ಇರೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳೋ ಪ್ರಯತ್ನವನ್ನು ವಚನಕಾರರು ಮಾಡಿದ್ದಾರೆ. ಇನ್ನು ಮುಂದಿನ ಭಾಗದಲ್ಲಿ ಗುರು ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿರ್ತಾನೆ, ಅನ್ಯರಿಗೆ ದಾರಿಯನ್ನು ತೋರುವವರಾಗಿರ್ತಾರೆ. ಗುರುವಿನ ಸ್ಥಾನ ತುಂಬ ಮಹತ್ವದ್ದಾಗಿರುತ್ತೆ ಮತ್ತು ಘನವಾಗಿರೋದಾಗಿರುತ್ತೆ. ಗುರುವಿನ ನಡತೆ ಸಂಸ್ಕೃತಿ ಅತ್ಯಂತ ಶ್ರೇಷ್ಠತೆಯಿಂದ ಕೂಡಿರಬೇಕು ಅನ್ನುವಂಥದ್ದು. ಗುರು ಲಘು ವರ್ತನದಲ್ಲಿ ನಡೆದರೆ ಅದು ಆಚಾರ ಎನಿಸಿಕೊಳ್ಳುವುದಿಲ್ಲ. ಹಾಗೆಯೇ ಘನತೆಯನ್ನು ಬಿಟ್ಟು ಲಘುವಾಗಿ ನಡೆಯೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಗುರು ಗುರುವೇ ಆಗಿರಬೇಕು, ಲಘು ಲಘುವೇ ಆಗಿರಬೇಕು. ವ್ಯತ್ಯಾಸಗಳಾಗಬಾರ್ದು, ಹಿಂದೆ ಮುಂದಾಗಬಾರ್ದು. ಗುರು ಲಘು ಆಗೋ ಪ್ರಯತ್ನವನ್ನು ಮಾಡಬಾರ್ದು, ಲಘು ಗುರುವಾಗುವ ಪ್ರಯತ್ನವನ್ನು ಮಾಡಬಾರ್ದು, ಅಭಾಸವಾಗುತ್ತೆ. ಗುರುಲಿಂಗ ಜಂಗಮ ತ್ರಿವಿಧವನ್ನು ಯಾರು ಹಗುರವಾಗಿ ನೋಡ್ತಾರೋ ಅವರು ಲಘುವಾಗಿ ಬಿಡ್ತಾರೆ. ಹಾಗಾಗಿ ಗುರುಲಿಂಗ ಜಂಗಮ ಈ ತ್ರಿವಿಧವನ್ನು ಭಕ್ತಿಯಿಂದ ಗೌರವಿಸಬೇಕು ಅನ್ನೋದನ್ನು ಈ ಒಂದು ವಚನಗಳು ನಮಗೆ ತಿಳಿಸಿಕೊಡೋ ಪ್ರಯತ್ನವನ್ನು ಮಾಡುತ್ತೆ. ನಿಜ ಭಕ್ತಿಯನ್ನು ಹೊಂದಿರತಕ್ಕಂಥದ್ದನ್ನು ಹೇಗೆ ನಾವು ಮಾಡಿಕೊಳ್ಬೇಕು ಅನ್ನೋದು ಮುಂದಿನ ವಚನಗಳಲ್ಲಿರುವಂಥದ್ದು. ಸೂರ್ಯನೇ ಇಲ್ಲದೆ ಹಗಲು ಸಾಧ್ಯ ಇದೆಯಾ? ದೀಪವಿಲ್ಲದೆ ಬೆಳಕಿರೋದಕ್ಕೆ ಸಾಧ್ಯ ಇದೆಯಾ? ಪುಷ್ಪವಿಲ್ಲದೆ ಪರಿಮಳ ಅರಿಯೋದಕ್ಕೆ ಸಾಧ್ಯವಿದೆಯಾ? ಹಾಗೆ ಮಂಗಳ ಲಿಂಗವನ್ನು ಕೈಯಲ್ಲಿಟ್ಕೊಂಡು ಅನ್ಯಲಿಂಗವನ್ನು ನೆನೆಯೋದಕ್ಕಾಗೋದಿಲ್ವೋ? ಚಿಂತೆ ಇಲ್ಲದ ಅತಿ ಶ್ರೇಷ್ಠವಾದ ಮನಸ್ಥಿತಿಯನ್ನು ಶಿವಧ್ಯಾನದಿಂದ ಸಾಧಿಸಬಹುದು ಅನ್ನೋದನ್ನು ಮಂಗಳಕರವಾದ ಅಂಗದ ಸಾಂಗತ್ಯವುಳ್ಳವನು ಬೇರೆಯವ್ರ ಬಗ್ಗೆ ಚಿಂತಿಸನೆಂಬುದನ್ನು ಗುರುವಿನ ನಡತೆ ಘನತೆಯುಳ್ಳದ್ದಾಗಿರಬೇಕು ಅನ್ನುವಂಥದ್ದು. ಗುರು ಲಘುವಾಗಿ ವರ್ತಿಸಬಾರ್ದು ಅನ್ನುವಂಥದ್ದು. ಹೀಗೆ ಇವರ ಈ 3 ವಚನಗಳಲ್ಲಿ ವಿವಿಧ ಉದಾಹರಣೆಗಳನ್ನು, ಹೋಲಿಕೆಗಳನ್ನು ಹೇಳೋದ್ರ ಮೂಲಕ ಕೆಲವೊಂದಷ್ಟು ಡೊಂಕುಗಳನ್ನು ತಿದ್ದುವ ಪ್ರಯತ್ನವನ್ನು ಈ ವಚನಗಳು ಮಾಡ್ತವೆ ಅನ್ನುವಂಥದ್ದು. ಸೊ ಇದಿಷ್ಟು ಇಲ್ಲಿಗೆ ಈ 2 ವಚನಗಳ ತಾತ್ಪರ್ಯ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಧನ್ಯವಾದಗಳು.